ಬಿತ್ತಿದ ನಂತರ ಮಳೆ ಹೋಯಿತು. ಮತ್ತೆ ಈಗ ಮಳೆ ಪ್ರಾರಂಭ ಆಗಿ ಅದು ಭಾಳ ದೊಡ್ಡ ಮಳೆ, ಕೆರೆ ಕಟ್ಟೆ ತುಂಬತಕ್ಕಂಥದ್ದಲ್ಲ, ಜಿನುಗು ಮಳೆ. ಅದು ಭೂಮಿ ತೊಯ್ತತಿ, ಶಕ್ತಿ ಬರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೆಳೆಗಳು ಇದ್ದಾವೆ. ಈಗ ಒಂದು ಕಡೆ ನಾವು ಹಳಲ್ಗೆರೆ ಒಳಗೂ ನೋಡಿದ್ವಿ. ಅಲ್ಲಿ ಏನಾಗಿದೆ, ಬೆಳೆ ಕಾಣ್ತಾ ಇದೆ, ಆದರೆ ತೆನೆ ತೆಗೆದು ನೋಡಿದಾಗ ನೀವೆಲ್ಲ ನೋಡಿದ್ದೀರಿ, ತೆನೆಗಳು ಕೂಡ ಒಂದು ಬಳ್ಳು, ಏನು ಹೆಬ್ಬಳ್ಳು ಅಲ್ಲ, ಕಿರುಬೆರಳು ದರದಲ್ಲಿ ಬೆಳೆಗಳು ಇದೆ. ಅದರಿಂದ ಅವ್ರು ರೈತರು ಏನಂತಾರೆ, ಇದು ಬೆಳೆ ಕಣ್ಣಿಗೆ ಕಾಣ್ತತಿ, ಇಳುವರಿ ಬರೋದಿಲ್ಲ, ಆದರೆ ಹಸಿರಿದೆ, ಇಳುವರಿ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾಯಿದ್ರು, ಇದು ಹಸಿರು ಬರ ಅಂತ. ಬೆಳೆ ಇದೆ, ಕಾಣ್ತದೆ, ಆದರೆ ಇಳುವರಿ ಇಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ, ನಮಗೂ ಇದೆ. ಅದಕ್ಕೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಕರೆಸಿ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ನಾವು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಬಂದು ಇದನ್ನು ಒಂದು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಇವತ್ತು ಹಿರೇಕೆರೂರು ತಾಲೂಕು ಕೂಡ ನೋಡ್ತೀವಿ. ನೋಡಿ ಸರ್ಕಾರಕ್ಕೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವರದಿ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಇದ್ರ ಬಗ್ಗೆ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲವನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಅಲ್ಲಿ ಚರ್ಚೆ ಮಾಡ್ತೀನಿ. ಪರಿಹಾರ ಕೊಡೋದು ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಟೀಮು ಕೂಡ ಬರಬೇಕಾಗ್ತದೆ. ಇಲ್ಲಿಂದ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟನ್ನು ಕಳಿಸಿದ ಮೇಲೆ ಅವ್ರು ಬರ್ತಾರೆ. ಇಂದು ಕಲ್ಲೇದೂರು ಗ್ರಾಮಕ್ಕೆ ನಮ್ಮ ನೂತನ ಹಾವೇರಿ ಜಿಲ್ಲೆಯ ಸಚಿವರಾದಂಥ ರುದ್ರಪ್ಪ ಮನಪ್ಪ ಲಮಾಣಿಯವರು ಭೇಟಿ ಕೊಟ್ಟಿದ್ದರು. ಈ ಒಂದು ಭೇಟಿಯಾಗಿ ಅಷ್ಟೇ ಉಳಿಬಾರ್ದು. ಇದರಿಂದ ಒಂದು ರೈತರಿಗೆ ಒಂದು ಪರಿಹಾರದ ರೂಪದೊಳಗೆ ಒಂದು ದಾರಿ ಸಿಗಬೇಕು. ಈ ರುದ್ರಪ್ಪ ಲಮಾಣಿಯವರು ಒಂದು ರೈತರ ಪರವಾಗಿ ಅದಾರ ಅಂತ ಯಾವಾಗಲಿದ್ದಾನು ಹೇಳ್ಕೊಂತ ಬಂದಾರ. ಆದ್ದರಿಂದ ಈ ವರ್ಷ ಬರಗಾಲ ಬೆಳೆ ನೋಡಿದೆ ಅಂದ್ರೆ ಕೈಗೆ ಸಿಗಂಗಿಲ್ಲ. ಪ್ರತಿಯೊಂದು ಹುಳ ಹತ್ತಿ ಎಲ್ಲ ಹೊಂಟವ್ರಿ. ಮಳೆ ಇಲ್ಲ. ಈಗ ಮಳೆ ಆತ ಅನ್ನಿಸ್ತೈತ್ರಿ, ಮೈ ಮೇಗಲ್ ಅರಿಬಿತು ಇರಲ್ಲ. ನೆಲಕ್ಕೆ ಯಾವಾಗ ಹತ್ಬೇಕದು ಮಳೆ. ಹಾಗಾಗಿ ಬೆಳೆನೂ ಬರವಲ್ವು. ಇಳುವರಿ ನೋಡೋಣ ಅಂದರೆ ಎಕರೆಗೆ 30 ಕ್ವಿಂಟಲ್ ಬರಲ್ಲೇ 5 ಕ್ವಿಂಟಲ್ 6 ಕ್ವಿಂಟಲ್ ಬರಾಕತ್ತೇವು. ಆದ್ರೆ ಖರ್ಚು ಮಾತ್ರ ಎಕರೆಗೆ ನಾವು ಎಷ್ಟು ಖರ್ಚು ಮಾಡಬೇಕು, 20,000 22,000 ಏನು ಖರ್ಚು ಐತೆ ಅದೇ ಖರ್ಚು ಮಾಡಬೇಕು. ಗೊಬ್ಬರಕ್ಕೆ, ಬೀಜಕ್ಕೆ, ಪ್ರತಿಯೊಂದಕ್ಕೂ ನಾವು ಖರ್ಚು ಮಾಡೋದಾಗೈತಿ ಹೊರತು ರೈತರು ಬೆಳೆವು ಅದರಿಂದ 1 ರೂಪಾಯಿನೂ ಲಾಭ ತೊಗೊಂಡಿಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಎಕರೆಗೆ 25,000 ರೂಪಾಯಿದಂಗೆ, ಒಂದು ಎಕರೆಗೆ 25,000 ರೂಪಾಯಿದಂಗೆ ಬೆಳೆ ವಿಮೆನ ಜಾರಿ ಮಾಡಬೇಕು. ದಯವಿಟ್ಟು ಹೋದ ವರ್ಷ ಇದೇ ಥರ ಅನ್ಯಾಯ ಆಗೈತೆ ನಮಗೆ. ಇಲ್ಲೇ ಪಕ್ಕದ ಕಲ್ಲೇದೇವರು, ಅಳಲ್ಗೇರಿ ಗ್ರಾಮ, ಬುಡುಪನಹಳ್ಳಿ ಗ್ರಾಮ ಹಾಗೂ ಅರಬಗೊಂಡ ಗ್ರಾಮ, ಇವೇನು ನಮಗೇನು ದೂರಲ್ಲ, 2-3 ಕಿಲೋಮೀಟರ್ ದೂರದಲ್ಲಿ ಇರೋದು. ಇವಕ್ಕೆಲ್ಲ ಬೆಳೆ ವಿಮೆ ಬಂದವ್ರಿ. ಎಕರೆಗೆ 18,000 20,000. ನಮಗೂ ಬೆಳೆ ವಿಮೆ ಇಲ್ಲ. ಯಾಕೆ ಅಧಿಕಾರಿ ವರ್ಗದವ್ರು ನಮಗೆ ಮೋಸ ಮಾಡಿದರು. ಅಣೆವಾರು ಮಾಡೋ ಇದ್ರಾಗ ನಮಗೆ ಮೋಸ ಮಾಡಿ ನಮಗೆ ಬೆಳೆ ವಿಮೆ ಜಾರಿ ಆಗಲಿಲ್ಲ. ಉತ್ತಮ ಬೆಳೆ ಬಂದೈತಿ ಕಲ್ಲೇದೂರು ಗ್ರಾಮಕ್ಕೆ ಅಂದರು. ಆದ್ರೆ ಹೋದ ವರ್ಷ ಬೆಳೆ ವಿಮೆ ಲೆಕ್ಕ ಹಾಕಿದೆ ಅಂದ್ರೆ, ಇಳುವರಿ ಲೆಕ್ಕ ಹಾಕಿದೆ ಅಂದ್ರೆ ಎಕರೆಗೆ 15 ಕ್ವಿಂಟಲ್ ಬಂದವ್ರಿ.